ಸ್ನೇಹಿತರೆ, ಶರವೇಗ ಸುದ್ದಿ ಟಿವಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕೇಂದ್ರ ಸಮಿತಿ ವತಿಯಿಂದ ಪಂಚವಾರ್ಷಿಕ ಚುನಾವಣೆ 14/12/2025ರಲ್ಲಿ ಅಧ್ಯಕ್ಷರಾದ ಸಿ ರಮೇಶ್ ರವರ ಆರ್ಆರ್ ತಂಡದಿಂದ ಜಯರಾಮಯ್ಯನವರು ಚುನಾವಣೆಯಲ್ಲಿ ಸ್ಪರ್ಧಿಸಿ ನೆಲಮಂಗಲ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರದಿಂದ ಜಯಶೀಲರಾಗಿರುತ್ತಾರೆ. ಈ ಸಂಭ್ರಮ ಆಚರಣೆಯನ್ನು ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಗುತ್ತಿಗೆದಾರರು, ಅಧಿಕಾರಿಗಳು ಹಾಗೂ ಸ್ನೇಹಿತರ ಜೊತೆಗೂಡಿ ಸಂಭ್ರಮ ಆಚರಿಸಿರುತ್ತಾರೆ. ಬನ್ನಿ ನೋಡೋಣ. ಡಬಲ್ ಕೊಡ್ರಿ, ಅವ್ರಿಗೆ ಡಬಲ್ ತಗೊಂಡು ಸರ್ ಹಳೆ ದೋಸ್ತುಗಳು ಗೊತ್ತಾಯ್ತೀವಿ ಅಲ್ಲಿದ್ದೀರ ಅಂತ ಕೊಡಿಬಿಡು. ನಂಬರ್ ಕೊಡ್ತಾರೆ ಕೊಡಿಬಿಡು. ಬಿಡ್ತೀನಿ, ಜಾಗನೇ ಕೊಡ್ತೀನಿ, ಜಾಸ್ತಿನೇ ಕೊಡ್ತೀನಿ. ನೆಲಮಂಗಲ ತಾಲೂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮುಂದಿನ ದಿನದಲ್ಲಿ ಇದೇ ರೀತಿ ಒಂದು ಸಹಕಾರ ಸಿಗ್ಲಿ ಅಂತೇಳಿ
ಕರೆಕ್ಟ್ ಆಗಿದೆ. ಸೈಲ್ ನೋಡಿ ಸರ್, ಬಾಬಣ್ಣ ಸರ್, ಈ ಕಡೆ ಇಲ್ಲಿ ಜರಾಮ್ ಸರ್, ಇಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ. ಹಾಂ ಸ್ವಲ್ಪ ಈ ಕಡೆ ಬನ್ನಿ. ಜಯರಾಮ ಒಬ್ಬೊಬ್ರು ಹಾಕಿ ಕಾಣಂಗ್ ಹಾಕಿ. ಈ ಕಡೆ ಕ್ಯಾಮ್ರಾ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡ್ರ. ಈ ಕಡೆ ನೋಡು. ಸೈಡ್ ನೋಡಿ. ಮಂಜಣ್ಣ ಬಾ. ಹೋಗಿ ಸರ್ ನೋಡಿ ಸರ್. ಇಲ್ಲಿ ನೋಡಿ ಎಲ್ಲ. ಸ್ವಲ್ಪ ಈ ಕಡೆ ಇಲ್ಲಿಂದ ಬಾ. ನಿಂತ್ಕೊಂಡ್ರೆ ಅದೇನ ಅಂತ ವಿಸ್ತಾರ ಮಾಡ್ತಾರೆ. ಚೆನ್ನಾಗಿರ್ಬೇಕು. ಓಕೆ ಸರ್. ಬಾರಿಸ್ತೀನಿ ಅಣ್ಣ, ಇಲ್ಲೇ ಇದ್ದೀನಿ, ಬಾರಿಸ್ತೀನಿ. ಬಾಮೂರ್ತಿ ಬಾಮೂರ್ತಿ ಗಂಗಾಧ ಪ್ರೇಮ ಬಾಯ್ಲೆ ಗಣೇಶನ ನಾವು ನೋಡಿದೀವಿ. ಯಾವಾಗ ನೋಡಿದ್ರೆ ಯಾವಾಗ ಬಾರ ರಂಗತನ ಹೇಳಿ ಸರ್, ಇವತ್ತು ಈ ಒಂದು ವಿಶೇಷವಾದ ಒಂದು ಸಂಭ್ರಮಕ್ಕೆ ಏನ್ ಹೇಳ್ತೀರಾ ಸರ್? ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿನ ರಸ್ತೆ ಬೆಂಗಳೂರು. ನಾನು ಈಗ
ನಮ್ಮ ಕೇಂದ್ರ ಸಮಿತಿಗೆ ಬೆಂಗಳೂರು ಗ್ರಾಮಾಂತರ ವತಿಯಿಂದ ನಮ್ಮ ನೆಲಮಂಗಲ ತಾಲೂಕು ಹಾಗೂ ಎಲ್ಲ ಏನು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಅವಿರೋಧವಾಗಿ ನಮ್ಮ RR ತಂಡಕ್ಕೆ ಯಾವುದೇ ಎದುರಾಳಿ ಇಲ್ದಂಗೆ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ರು. ಆ ಚುನಾವಣೆಯಲ್ಲಿ ಈ ಸಂದರ್ಭದಲ್ಲಿ ನಾವು ಒಂದು ಆಂಜನೇಯನ ಪೂಜೆಯನ್ನ ಇಟ್ಕೊಂಡು ಅದನ್ನ ನಮ್ಮ ಏನು ಇದೆ ನಮ್ಮ ನೆಲಮಂಗಲ ತಾಲೂಕು ಸಮಿತಿ ವತಿಯಿಂದ ಎಲ್ಲರೂ ಈ ಕಾರ್ಯಕ್ರಮನ ಕೈಗೊಂಡಿದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿನ ನಮ್ಮ ಜಯಕ್ಕೆ ನಮ್ಮ ಹಿರಿಯರಾದ ನಮ್ಮ ತಾಲೂಕು ಸಮಿತಿ ಪದಾಧಿಕಾರಿಗಳು, ಅಧ್ಯಕ್ಷರಾದ ಗಣೇಶ್ ಅವರು ಆಮೇಲೆ ಮುಂಜಾನವರು, ಆಮೇಲೆ ನಮ್ಮ ರಾಮಕೃಷ್ಣಪ್ಪರು, ಹಿಂಗೆ ಒಂದೊಂದು ಹೆಸರು ಬಿಟ್ಬಿಡ್ತೀನಿ, ಕೆಲವು ಪಾಪ ಹೆಸರು ಬಿಟ್ಟಾಗ ನಿಂತ್ಕೋತಾರೆ. ಇರ್ಲಿ ಎಲ್ಲಾರು ನಮ್ಮ ಏನು ಆಡಳಿತ ಮಂಡಳಿ ಎಲ್ಲ ನೆಲಮಂಗಲ ತಾಲೂಕು ಸಮಿತಿಯವರು ಹಾಗೂ ನಮ್ಮ ಕಾಮಾಕ್ಷಿ ಎಲೆಕ್ಟ್ರಿಕಲ್ ರಾಹುಲ್ ಅವರು, ಆಮೇಲೆ ಸಂತೋಷ್ ಅವರು ಈ ಎಲ್ರೂ ಸಹ ನಮ್ಮ ಎಲ್ಲ ತುಂಬಾ ಸ್ಫೂರ್ತಿಯನ್ನ ತುಂಬಿ ಮನೆ ಹೋಗಿ ಕ್ಯಾನ್ವಾಸ್ ಅನ್ನ ಮಾಡಿ ಈ ವಿಜಯ ನಂದಲ್ಲ ಅವ್ರದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ವಿಶೇಷವಾಗಿ ನಿಮ್ಮ ಹಿಂಬಾಲಕರಾಗಿ ನಿಮ್ಮ ಸ್ನೇಹಿತರುಗಳಿದ್ರು ಅವ್ರಿಗೇನು ಹೇಳ್ತಾರೆ ಸರ್? ನಮ್ಮ ಎಲ್ಲಾ ಸ್ನೇಹಿತರು ಯುವ ಪೀಳಿಗೆಗೂ ನಾನು ಹೇಳೋದೇನಪ್ಪ ಅಂತಂದ್ರೆ, ಇದೇ ರೀತಿಲಿ ಮುಂದಿನ ಹೆಚ್ಚಿನ ರೀತಿಲಿ ಸಂಘಟನೆಯಾಗಿ ಒಂದು ಒಳ್ಳೆ ಆಡಳಿತವನ್ನ ಸದೃಢವಾಗಿ ತರಬೇಕು. ಹಾಗೆ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಅಷ್ಟೇ ಒಂದು ಒಳ್ಳೆ ಕಾರ್ಯಕ್ರಮನ ಈ ಯೂತ್ ಎಲ್ಲ ಸೇರಿ ಒಂದು ಜೊತೆಗೂಡಿ, ಆಮೇಲೆ ಹಿರಿಕರನ್ನು ಸಹ ಜೊತೆಗೂಡಿಸ್ಕೊಂಡು ಅವ್ರನ್ನೆಲ್ಲ ಇದ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಅವ್ರಿಗೆ ಹೇಳಕ್ಕೆ ಸಮಯದಲ್ಲಿ ನಿಮ್ಮ ಅಧ್ಯಕ್ಷರನ್ನ ಏನ್ ಕೇಳ್ಕೊತೀರಾ? ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಹುಬ್ಬಳ್ಳಿಯಲ್ಲಿ ಹೋಗಿದ್ದಾರೆ. ಎಲ್ಲ ಬೆಳಗಾಂ ಹೋಗಿ ಅಲ್ಲಿ ಏನು ಅಧಿವೇಶನ ನಡೀತಾ ಇದೆ ಅವ್ರು ಆಗಲೇ ಪ್ರತಿಜ್ಞೆ ಮಾಡಿ ಅಭಿವೃದ್ಧಿ ಕಾರ್ಯಕ್ಕೆ ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಅವ್ರ ಧ್ಯೇಯ ಏನಂದ್ರೆ, ಈಗ ಒಂದು 3-4 ಕೆಲಸ ನಿನ್ನೆ ಹಿಂಗೆ ಕಾಲ್ ಮಾಡಿದ್ದೆ, ಇಲ್ಲ ನಾನು ಈ ಒಂದು ವಿಚಾರವಾಗಿ ನಮ್ಮ ಜನ ಅಷ್ಟೊಂದು ನುಗ್ಗಲ್ಲಿ ಓಟ್ ಹಾಕವ್ರೆ, ಅಷ್ಟೊಂದು ಕಷ್ಟಪಟ್ಟು ನಮ್ಮನ್ನೆಲ್ಲ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮಾಡಿದ್ದಾರೆ. ಅವ್ರಿಗೋಸ್ಕರ ನಾನು ಪ್ರಪ್ರಥಮವಾಗಿ ಒಂದು 3 ನಾನು ಈ ನಡುವೆಯಲ್ಲಿ ತಂದು ಅವ್ರಿಗೆ ಏನಾದ್ರೂ ನಾನು ಫಸ್ಟ್ ಸಾಬೀತು ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ದಾರೆ. ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತಾ ಎಲ್ಲಾ ಸದಸ್ಯರಿಗೂ ಏನು ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದ 13,000 14,000 ಗುತ್ತಿಗೆದಾರರು ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಖ್ಯವಾಗಿ ನೆಲಮಂಗಲಕ್ಕೆ ಬಿಲ್ಡಿಂಗ್ ಕಟ್ಟಾಗ ಹೆಚ್ಚಿಗೆ ಫಂಡ್ ಕೊಡ್ಲಿ. ವಿಶೇಷವಾಗಿ ನನ್ನ ಜೊತೆ ನಿಂತಿರೋ ಅಂತವ್ರು ಅಂದ್ರೆ, ನಮ್ಮ ಜೊತೆ ಎಲ್ಲಾರು ಮಾಡಿದ್ರೆ ವಿಶೇಷವಾಗಿ ಅಂದ್ರೆ ನನ್ನ ಬಲ ಹೆಚ್ಚಿಸೈತೆ ಅಂತಂದ್ರೆ ನಮ್ಮ ಸಂತೋಷ್ ಹಾಗೂ ಮೂರ್ತಿ, ಚೇತನ್, ನಮ್ಮ ಕಾಮಾಕ್ಷಿ ಎಲೆಕ್ಟ್ರಿಕಲ್ ರಾಹುಲ್, ಇನ್ನು ನಮ್ಮ ಎಲ್ಲಾ ಸ್ನೇಹಿತರುಗಳು, ಆನಂದ್ ಇರ್ಬೋದು, ಎಲ್ಲಾರು ಅಷ್ಟೇ ಎಲ್ಲಾರು ನಮ್ಗೆ ಅಭಿನಂದನೆ ಮಾಡಿ ನಮ್ಗೆ ಸಾಥ್ ಕೊಟ್ಟವ್ರೆ. ಈ ಬಲ ಹಿಂಗೆ ಇರ್ಲಿ, ಇದು ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಇದೇ ತರ ಕಾರ್ಯಕ್ರಮಗಳನ್ನ ಮಾಡ್ತಾ ಒಳ್ಳೊಳ್ಳೆ ಕೆಲಸ ಮಾಡ್ತಾ ನಮ್ ಜೊತೆಗಿರ್ಲಿ. ಅವರು ಒಂದು ಎಚ್ಚರಿಕೆ, ಅವರು ಇನ್ನ ಮುಂದಿನ ಈ ಸ್ಥಿತಿಗೆ ಬರಲಿ, ಅವರು ಈ ತರ ನಮ್ಮ ಯುವಕರೆಲ್ಲ ಬೆಳಿಲಿ ಅನ್ನೋದೇ ನನ್ನ ಆಸೆ. ಎಲ್ಲ ಮುಂದೆ ಬಂದ್ರೆ, ಈಗ ಯಾರು ಸುಮ್ಮನೆ ಬಂದ್ಬಿಟ್ಟು ಯಾರು ಇದ್ ಮಾಡಲ್ಲ, ಹಿಂಗ್ ಹೋರಾಟಗಳು ಮಾಡ್ಬೇಕು, ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಬೇಕು. ಎಲ್ಲ ಮಾಡಿದಾಗ ಯೂತ್ಸ್ ಏನ್ ಮುಂದೆ ಬರ್ತಾರೆ, ಯುವಕರು ಆಶೀರ್ವಾದ ತಗೊಂಡು ಬರ್ಲಿ ಅನ್ನೋದು ಅಷ್ಟೇನೆ. ಅವ್ರ ಆದೇಶ ಏನ್ ಕೇಳ್ಕೊಂಡು ಅವ್ರನ್ನೆಲ್ಲ ಕೇಳ್ಕೊಂಡು ಬರ್ಲಿ ಅಂತ ಹೇಳ್ತಾ ಅವರು ಬೆಳಿಲಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಧನ್ಯವಾದಗಳು ಸರ್. ಇವತ್ತು ಒಂದು ನೆಲಮಂಗಲ ತಾಲೂಕಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಇದ್ರ ಬಗ್ಗೆ ಸರ್? ನಮ್ದು ದಿನಾಂಕ 14/12/2025 ಕೇಂದ್ರ ಸಮಿತಿ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ನಮ್ಮ RR ತಂಡ ಅಭೂತಪೂರ್ವ ಗೆಲುವನ್ನು ಸಾಧಿಸಿತ್ತು. ಆ ಅಭೂತಪೂರ್ವ ಗೆಲುವಿಗೆ ಸಂತೋಷದ ಜಯಬೇರಿಯನ್ನ ನಾವು ಇಲ್ಲಿ ಆಚರಿಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದಕ್ಕಾಗಿ ಇಲ್ಲಿ ಬಂದಿದ್ವಿ. ಒಟ್ಟು ಎಷ್ಟು ಜನ ನೀವು ಸ್ಪರ್ಧಿಸಿದ್ರಿ? ಅದರಲ್ಲಿ ಎಷ್ಟು ಜನ ನಮ್ಮ RR ತಂಡದಲ್ಲಿ 61 ಅಭ್ಯರ್ಥಿಗಳಿದ್ವಿ. ಟೋಟಲ್ 134 ಜನ ಅಭ್ಯರ್ಥಿಗಳಿದ್ರು. ಅದರಲ್ಲಿ 61 ಜನಕ್ಕೆ ಮಾತ್ರ ವಿನ್ ಆಗಕ್ಕೆ ಅವಕಾಶ. 61 ಜನನು RR ತಂಡದ ಸದಸ್ಯರು ವಿನ್ ಆಗಿದ್ದಾರೆ. ಮತ್ತೆ ಮುಂದಿನ ವಿಶೇಷತೆ ಯಾವ ರೀತಿ ಇರುತ್ತೆ ಸರ್? ಈಗ ನಮ್ಮ ಸದಸ್ಯರುಗಳು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು, ತುಂಬಾ ನಂಬಿಕೆ ಇಟ್ಟು ನಮ್ಮ ಮೇಲೆ ಮತದಾನ ಮಾಡಿದ್ದಾರೆ. ನಮಗೆ 2,000ಕ್ಕೂ ಅಧಿಕ ಮತ, ಅಂದ್ರೆ ಹೆಚ್ಚು ಮತವನ್ನ ಅಂತರದಿಂದ ನಾವು ಗೆದ್ದಿದ್ದೀವಿ. ಆ ವಿಶ್ವಾಸಕ್ಕೆ ನಾವು ಅವ್ರಿಗೆ ಏನು ನಮ್ಮ ಗುತ್ತಿಗೆದಾರರಿಗೆ ಹಲವಾರು ಸಮಸ್ಯೆಗಳಿವೆ, ತುಂಡು ಗುತ್ತಿಗೆ ಇರ್ಬೋದು, OCCC ಇರ್ಬೋದು, ಹಾಗೂ ಇನ್ನಿತರ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳನ್ನ, ಇಂಧನ ಸಚಿವರನ್ನ ಜಾರಕಿಹೊಳಿ ಸತೀಶ್ ಅವ್ರನ್ನ ಆಲ್ರೆಡಿ ಮೀಟ್ ಮಾಡಿದೀವಿ. ಈ ಕಾರ್ಯಕ್ರಮ ಅದನ್ನ ನಾವು ಗುತ್ತಿಗೆದಾರರ ಪರವಾಗಿ
ಸತಾಯಗತಾಯ ಪ್ರಯತ್ನ ಪಡ್ತೀವಿ. ಮತ್ತೆ ತಾವು ಈ ಒಂದು ಸಂಘದಲ್ಲಿ ಏನು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ? ಸರ್, ಈಗಾಗಲೇ ನಾವು ಹಿಂದೇನು ಅಧಿಕಾರದಲ್ಲಿದ್ವಿ, ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊ ಬಂದಿದೀವಿ. ಹಿಂದೆ ಲಾಸ್ಟ್ ಟೈಮ್ 2022ರಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಹಲವಾರು ಪ್ರಣಾಳಿಕೆಗಳನ್ನು ಕೊಟ್ಟಿದ್ವಿ. ಆ ಪ್ರಣಾಳಿಕೆಗಳ ಪ್ರಕಾರ ಎಲ್ಲಾ ಪ್ರಣಾಳಿಕೆಗಳನ್ನು ನಾವು ಸಕ್ಸಸ್ ಮಾಡಿದೀವಿ. ಈ ವರ್ಷನೂ ಹಲವಾರು ಪ್ರಣಾಳಿಕೆಗಳನ್ನು ಕೊಟ್ಟಿದ್ದೀವಿ. ಈ 5 ವರ್ಷದ ಅವಧಿಯಲ್ಲಿ ಏನ್ ಪ್ರಣಾಳಿಕೆ ಕೊಟ್ಟಿದ್ದೀವಿ ಅದನ್ನೆಲ್ಲ ಪೂರ್ಣಗೊಳಿಸ್ತೀವಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಚಂದ್ರಬಾಬು, ರಾಜ್ಯ ಪ್ರಧಾನ ಕಾರ್ಯದರ್ಶಿ.